ಸ್ನೇಹಿತರೆ, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳೆಯ ಸಂಚಿಕೆ ಎಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಜಿತ್ ಮತ್ತೆ ಭೂಮಿ ಇಬ್ಬರು ಕೂಡ ಒಂದಾಗ್ತಾರೆ. ಸೊ ಆ ಒಂದು ಕಂಪ್ಲೀಟ್ ಎಪಿಸೋಡ್ ಅನ್ನ ಇವತ್ತು ನೋಡ್ಕೊಂಡ್ ಬರೋಣ ಬನ್ನಿ. ವಿಡಿಯೋನ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗ್ಲೇಬೇಡಿ, ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ಈ ಧಾರಾವಾಹಿಯ ಅಪ್ಡೇಟ್ ಆದಷ್ಟು ಬೇಗ ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಹಾಗೆ ಈ ಧಾರಾವಾಹಿ ಇಷ್ಟ ಅನ್ನೋರು ಒಂದು ಲೈಕ್ ಮಾಡಿ. ಎಲ್ಲರೂ ಕೂಡ ಸೇರ್ಕೊಂಡು ಅಜಿತ್ ಮತ್ತೆ ಭೂಮಿನ ಮನೆಯಿಂದ ಹೊರಗಡೆ ಹೋಗಿ ಮಾತಾಡುವಂತ ಒಂದು ಪ್ಲಾನ್ ಅನ್ನ ಮಾಡಿರ್ತಾರಲ್ವಾ. ಸೊ ಆ ವಿಚಾರವಾಗಿ ಇಬ್ಬರು ಕೂಡ ಹೊರಗಡೆ ಹೋಗಿ ಮಾತಾಡೋದಕ್ಕೆ ರೆಡಿಯಾಗಿ ಹೊರಗಡೆ ಹೋಗ್ತಾ ಇರ್ತಾರೆ. ಹೊರಗಡೆ ಹೋಗ್ತಾ ಇರುವಂತ ಟೈಮಿಗೆ ಸಂಗೀತ ಅಡ್ಡ ಬರ್ತಾರೆ. ಸಂಗೀತ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ, ಅತ್ತೆ ಸಾಹೇಬ್ರೇನು ನನ್ನ ಜೊತೆ ಮಾತಾಡ್ಬೇಕಂತೆ, ಏನೋ ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರಂತೆ. ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಭೂಮಿನೂ ಕೂಡ ತುಂಬಾನೇ ಖುಷಿಯಲ್ಲಿ ಹೇಳ್ತಾ ಇರ್ತಾಳೆ. ಅಯ್ಯೋ ಭೂಮಿ, ಹೊರಗಡೆ ಹೋಗ್ತಾ ಇದ್ದೀರಾ, ನನಗಂತೂ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನೀವಿಬ್ರು ಹೊರಗಡೆ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ಸಂಗೀತ. ಸರಿ ಅಮ್ಮ, ಆಯ್ತು, ನಾವು ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅಜಿತ್ನು ಕೂಡ ಹೇಳ್ತಾ ಇರ್ತಾನೆ. ಆಗ ಸಂಗೀತ ಭೂಮಿನ ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಳ್ತಾಳೆ. ಏನಮ್ಮ ಭೂಮಿ, ನೀನು ಈ ಸಾರಿನೇ ಉಟ್ಕೊಂಡು ಹೋಗ್ತಾ ಇದೆಯಲ್ವಾ? ಅಲ್ಲ, ನೀವಿಬ್ರು ಈಗ ಸ್ಪೆಷಲ್ ಆಗಿ ಹೊರಗಡೆ ಹೋಗ್ತಾ ಇದ್ದೀರಾ ತಾನೆ? ಹೊರಗಡೆ ಹೋಗ್ತಾ ಇರಬೇಕಿದ್ರೆ ಚೆನ್ನಾಗಿ ಸೀರೆ ಉಟ್ಕೊಂಡು ಹೋಗ್ಬೇಕು ತಾನೆ ಅಂತ ಹೇಳ್ಬಿಟ್ಟು ಸಂಗೀತ ಹೇಳಿದಾಗ, ಅಯ್ಯೋ ಅತ್ತೆ, ನಾನು ಚೆನ್ನಾಗೇ ಸೀರೆನ ಉಟ್ಕೊಂಡಿದ್ದೀನಿ ತಾನೆ ಅಂತ ಹೇಳ್ತಾಳೆ. ಆದರೂ ಕೂಡ ಸಂಗೀತ, ಅಯ್ಯೋ ನೀನು ದಿನಾಲೂ ಮನೇಲಿರೋ ಥರ ಸೀರೆ ಉಟ್ಕೊಂಡಿದ್ಯಾ, ಹೊರಗಡೆ ನೀನು ಇವತ್ತು ಅಜಿತನ ಜೊತೆ ಸ್ಪೆಷಲ್ ಆಗಿ ಹೋಗ್ತಾ ಇದೆಯಾ. ಸೊ ಸ್ಪೆಷಲ್ ಆಗಿ ರೆಡಿಯಾಗಿ ಹೋಗಬೇಕು, ನಾನೊಂದು ಸಾರಿನ ಕೊಡ್ತೀನಿ, ಆ ಸಾರಿನೇ ನೀನು ಇವತ್ತು ಉಟ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಸಂಗೀತ ಒಂದು ಸಾರಿನ ತಂದು ಕೊಡ್ತಾಳೆ. ಆಗ ಭೂಮಿ ಅದನ್ನು ಒಳಗಡೆ ತಗೊಂಡೋಗಿ ಸಾರಿನ ಉಟ್ಕೊಂಡು ಬರ್ತಾಳೆ. ಅದನ್ನು ನೋಡಿದಂತಹ ಸಂಗೀತ ತುಂಬಾನೇ ಖುಷಿ ಆಗ್ತಾಳೆ. ಭೂಮಿನ ನೋಡ್ಬಿಟ್ಟು, ಭೂಮಿ ನೀನು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ, ನಿಜವಾಗ್ಲೂ ದೇವತೆ ತರ ಕಾಣಿಸ್ತಾ ಇದೆಯಾ, ನಿಜವಾಗ್ಲೂ ನನಗಂತೂ ತುಂಬಾನೇ ಖುಷಿ ಆಯ್ತು. ಅಜಿತನ್ ಜೊತೆ ನೀನು ಆರಾಮಾಗಿ ಹೋಗ್ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಗೀತ ಹೇಳಿದಾಗ, ಸರಿ ಆಯ್ತು ಅತ್ತೆ, ನಾವು ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಸಂಗೀತ ಕಾಲಿಗೆ ಆಶೀರ್ವಾದವನ್ನ ಕೂಡ ತಗೊಳ್ತಾರೆ. ಹಾಗೆ ಇವರಿಬ್ರು ಕೂಡ ರೆಡಿಯಾಗಿ ಹೋಗ್ತಾ ಇರೋದನ್ನ ನೋಡಿದಂತಹ ಮನೆಯವರು ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಸತ್ಯನಿಗೂ ಕೂಡ ಡಬಲ್ ಖುಷಿ ಆಗುತ್ತೆ. ಇವ್ರು ಹೇಗಿದ್ರು ಹೊರಗಡೆ ಹೋಗಿ ಒಳಗಡೆ ಬರುವಷ್ಟೊತ್ತಿಗೆ ಒಂದಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಸತ್ಯಣ್ಣನಿಗೂ ಕೂಡ ತುಂಬಾನೇ ಖುಷಿಯಾಗಿರುತ್ತೆ. ನೋಡೋಣ ಏನಾಗತ್ತೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಕಾಯ್ತಾ ಇರ್ತಾನೆ. ಸೊ ಇಬ್ರು ಕೂಡ ಹೊರಗಡೆ ಹೋಗ್ತಾ ಇರ್ಬೇಕಿದ್ರೆ ಭೂಮಿಗಂತೂ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಸಾಹೇಬ್ರು ಯಾಕೆ ನನ್ಗೇನು ಗಿಫ್ಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಸರ್ಪ್ರೈಸ್ ಗಿಫ್ಟ್, ಅದೇನಿರ್ಬೋದು ಅಂತ ಹೇಳ್ಬಿಟ್ಟು ಭೂಮಿನ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಅಜಿತ್ನು ಕೂಡ ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಅಜಿತ್ನು ಕೂಡ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಯೋಚನೆ ಮಾಡ್ತಾ ಹೋಗ್ತಾ ಇರ್ಬೇಕಿದ್ರೆ ಭೂಮಿ ಹೇಳ್ತಾಳೆ, ಸಾಹೇಬ್ರೆ ನಾವು ಇವಾಗ ನಿಮ್ಮ ಅಮ್ಮನಿಗೋಸ್ಕರ ಒಂದಾಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಹೀಗೆ ನಾವು ನಿಜವಾಗ್ಲೂ ಒಂದಾದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ, ನಾವು ನಿಜವಾಗ್ಲೂ ಒಂದಾದ್ರೆ ಎಷ್ಟು ಖುಷಿಯಾಗಿರತ್ತೆ ಅಲ್ವಾ, ಎಲ್ರಿಗೂ ಕೂಡ ಖುಷಿಯಾಗತ್ತೆ, ನಾವು ಚೆನ್ನಾಗಿರ್ಬೋದು, ಅಮ್ಮನೂ ಕೂಡ ತುಂಬಾನೇ ಚೆನ್ನಾಗಿರ್ತಾಳಲ್ವಾ ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದಾಗ ಅಜಿತ್ಗೂ ಕೂಡ ತುಂಬಾನೇ ಖುಷಿಯಾಗತ್ತೆ. ಹೌದು ಭೂಮಿ, ನನಗೂ ಕೂಡ ನಿಜವಾಗ್ಲೂ ಇದೇ ಆಸೆ ಇರೋದು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇದ್ರೆ ಹಾಗೆ ಅಜಿತ್ನು ಕೂಡ ಭೂಮಿಗೆ ಪ್ರಪೋಸ್ ಮಾಡ್ತಾನೆ. ಅದನ್ನು ನೋಡ್ಬಿಟ್ಟು ಭೂಮಿಗೂ ತುಂಬಾನೇ ಖುಷಿ ಆಗುತ್ತೆ. ಅಜಿತ್ ಪ್ರಪೋಸ್ ಮಾಡಿರುವಂತ ರೋಸನ್ನ ಕೂಡ ತಗೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಆದ್ರೆ ತಿರುಗಿ ನೋಡಿದ್ರೆ ಇದು ಕನ್ಸಾಗಿರತ್ತೆ. ಒಂದು ಕ್ಷಣ ಭೂಮಿ ಬೇಜಾರಾಗ್ಬಿಟ್ಟು ಅಲ್ಲೇ ನಿಂತ್ಕೊಬಿಡ್ತಾಳೆ. ಭೂಮಿ ಏನಾಯ್ತು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿನ ಮತ್ತೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಸತ್ಯಣ್ಣ ಎಲ್ಲರೂ ಕೂಡ ಪ್ಲಾನ್ ಮಾಡಿರುವಂತ ಆ ಒಂದು ಪ್ಲೇಸಿಗೆ ಹೋಗ್ತಾರೆ. ಸೊ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಅದನ್ನ ನೋಡಿದಂತಹ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಕಳ್ದೋಗ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ ಅಂತಂದ್ರೆ ನೋಡಿದ ತಕ್ಷಣ ಇಬ್ರಿಗೂ ಖುಷಿ ಆಗತ್ತೆ. ಸೊ ಅಜಿತ್ ಅಂತೂ ಡಬಲ್ ಖುಷಿ ಆಗ್ತಾನೆ. ಮನೆಯಲ್ಲಿ ದಿನ ಈ ಆಸ್ಪತ್ರೆಗಳು ಅದು ಇದು ಅಂದ್ಕೊಂಡು ತುಂಬಾನೇ ಟೆನ್ಷನಲ್ಲಿದ್ವಿ. ಆದರೆ ಈ ಒಂದು ಪ್ಲೇಸಿಗೆ ಬಂದವಾಗ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತಿದೆ ಅಂದರೆ, ಅದೆಲ್ಲ ನಮಗೆ ಕನಸ, ಅಂದರೆ ಆ ರೀತಿ ಕಷ್ಟಪಟ್ಟಿರೋದೆಲ್ಲ ಕನಸ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ. ನಿಜವಾಗ್ಲೂ ಈ ಒಂದು ಲೋಕ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಜಿತ್ ಅಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾನೆ. ಹಾಗೆ ಭೂಮಿನೂ ಕೂಡ ಆ ಒಂದು ಪ್ಲೇಸನ್ನು ನೋಡಿಬಿಟ್ಟು ತುಂಬಾನೇ ಖುಷಿ ಪಡ್ತಾಳೆ. ಹಾಗೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಮಾತಾಡ್ಕೊಂತ ಒಳಗಡೆ ಹೋಗ್ತಾ ಇರ್ತಾರೆ. ಭೂಮಿ, ನಾವಿಬ್ರು ಇವಾಗ ಅಮ್ಮನಿಗೋಸ್ಕರ ಒಂದಾಗಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ ಮಾತಾಡ್ಕೊಂಡು ಹೋಗೋದಕ್ಕೆ. ಆದರೆ ನಾನು ನಿನ್ನನ್ನು ನಿಜವಾಗ್ಲೂ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ನಾವಿಬ್ರು ಅಮ್ಮನಿಗೋಸ್ಕರ ಒಂದಾಗೋದನ್ನು ಬಿಟ್ಟು ನಮಗೋಸ್ಕರ ಒಂದಾದರೆ ಚೆನ್ನಾಗಿರತ್ತಲ್ವಾ. ಸೊ ನಾವಿಬ್ರು ಒಂದಾಗಿ ತುಂಬಾನೇ ಚೆನ್ನಾಗಿ ಜೀವನ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿದಾಗ ಭೂಮಿಗೂ ಕೂಡ ತುಂಬಾನೇ ಖುಷಿಯಾಗತ್ತೆ. ಸಾಹೇಬ್ರೆ, ನನಗೂ ಕೂಡ ನೀವಂದರೆ ತುಂಬಾನೇ ಇಷ್ಟ. ಯಾಕಂತಂದರೆ ನಾನು ಎಷ್ಟೋ ಸಲ ನಿಮ್ಗೆ ಹೇಳಿದ್ದೀನಿ, ಆದರೆ
ನೀವು ನಡ್ಕೊಳ್ತಿರುವಂತಹ ರೀತಿ ನೋಡ್ಬಿಟ್ಟು ನನಗೆ ತುಂಬಾನೇ ಬೇಜಾರಾಯಿತು ಸಾಹೇಬ್ರೆ. ಎಷ್ಟು ಒರಟಾಗಿ ಮಾತಾಡಿದ್ರಿ ಗೊತ್ತಾ ಆ ದಿವಸ ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದಾಗ, ಅಯ್ಯೋ ಭೂಮಿ, ನಾನು ನಿಜವಾಗ್ಲೂ ನನಗೆ ಆ ವಿಚಾರದಲ್ಲಿ ತುಂಬಾನೇ ಬೇಜಾರಿದೆ. ಭೂಮಿ, ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಗನ್ನು ಪ್ಯಾಕ್ ಮಾಡ್ಕೊಂಡೆ ಅಲ್ವಾ, ಆಗ ನನ್ನ ಜೀವನೇ ಹೋಯ್ತೇನೋ, ನೀನು ನನ್ನಿಂದ ದೂರ ಆಗ್ಬಿಟ್ಟೇನೋ ಅಂತ ಹೇಳ್ಬಿಟ್ಟು ಎಷ್ಟು ಬೇಜಾರಾಯಿತು, ಎಷ್ಟು ನೋವು ಪಟ್ಟೆ ಗೊತ್ತಾ. ನಿನ್ನನ್ನು ನಾನು ನಿಜವಾಗ್ಲೂ ಕಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ಆವಾಗಲೇ ಅಂದ್ಕೊಂಡಿದ್ದು. ಆವಾಗಲೇ ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿಬಿಟ್ಟೆ ಭೂಮಿ. ಭೂಮಿ, ಇನ್ಮೇಲಾದರೂ ಕೂಡ ನಾವಿಬ್ಬರು ತುಂಬಾನೇ ಖುಷಿಯಾಗಿರೋಣ, ಇಬ್ಬರು ತುಂಬಾನೇ ಚೆನ್ನಾಗಿ ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾ ಇದ್ರೆ ಭೂಮಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಸಾಹೇಬ್ರೆ, ನನಗೂ ಕೂಡ ನೀವಂದ್ರೆ ತುಂಬಾನೇ ಇಷ್ಟ. ಯಾವುದೇ ಕಾರಣಕ್ಕೂ ನಾವಿಬ್ರು ದೂರ ಆಗೋದು ಬೇಡ. ಇವಾಗ ಮನೆಯವ್ರಿಗೋಸ್ಕರ ಅತ್ತೆಗೋಸ್ಕರ ನಾಟಕ ಆಡೋದನ್ನ ಬಿಟ್ಟು ನಾವಿಬ್ರು ನಿಜವಾಗ್ಲೂ ಒಂದಾಗ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಒಂದಾಗ್ತಾರೆ. ಸೊ ಫೈನಲಿ ಮನೆಯವರೆಲ್ಲರೂ ಕೂಡ ಸೇರ್ಕೊಂಡು ಮಾಡಿರುವಂತ ಈ ಒಂದು ಪ್ಲಾನ್ ವರ್ಕೌಟ್ ಆಗುತ್ತೆ. ಮೇನ್ಲಿ ಸತ್ಯಣ್ಣನ ಪಾರ್ಟಿಲಿ ತುಂಬಾನೇ ಜಾಸ್ತಿ ಇರುತ್ತೆ. ಸತ್ಯಣ್ಣ ಇಷ್ಟೊಂದು ಪ್ಲಾನ್ ಮಾಡಿರೋದಕ್ಕೆ ಈ ರೀತಿ ಆಗಿರೋದು, ಅಜಿತ್ ಮತ್ತೆ ಭೂಮಿ ಒಂದಾಗಿರೋದು. ಸೊ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಒಂದಾಗಿ ಮನೆಗೆ ಬರ್ತಾ ಇದ್ರೆ ಮನೆಯವರೆಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಅದನ್ನ ನೋಡ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಇಬ್ರು ಒಂದಾದ್ರು ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಪಡ್ತಾರೆ. ಸ್ನೇಹಿತರೆ, ನಿಮ್ಗೂ ಕೂಡ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಒಂದಾಗಿರೋದು ಖುಷಿ ಆಯ್ತು ಅನ್ನೋರು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಅಪ್ಡೇಟ್ಸ್ ಬರ್ತಾ ಇರತ್ತೆ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.